ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಮಾತ್ರ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋಂಥ ವಿಡಿಯೋ ಇದು. ಇಷ್ಟು ತನಕ ಇದ್ರ ಬಗ್ಗೆ ನಿಮ್ಗೆ ಯಾವತ್ತೂ ಎಕ್ಸ್ಪ್ಲೇನ್ ಮಾಡಿದ್ದಿರ್ಲಿಲ್ಲ, ತೋರಿಸೂ ಇರ್ಲಿಲ್ಲ. ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಇದು ಏನು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅನ್ಕೊಂತಿದ್ದೀನಿ. ಗೊತ್ತಾಗ್ಲಾರ್ದಿದ್ರೆ ಈಗ ನೆಕ್ಸ್ಟ್ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಕ್ಯಾರೆಟ್. ಕ್ಯಾರೆಟ್ ನಾವು ಸಾಧಾರಣವಾಗಿ ಬೆಳೆಸ್ಕೊಳ್ತಾ ಇರ್ತೀವಿ. ಎಲ್ಲರ ಮನೇಲೂ ಬೆಳೆಸ್ಕೊಡುವಂತ ಒಂದು ತರಕಾರಿ. ಇದು ಬೀಜ ತರಿಸ್ಕೊಂಡು ಇಲ್ಲಾಂದ್ರೆ ಯಾರ ಹತ್ರ ತಗೊಂಡ್ ಬಂದ್ಬಿಟ್ಟು ಬೀಜ ನಾವು ಹಾಕಿ ಚಳಿಗಾಲದಲ್ಲಿ ಬೆಳೆಸ್ಕೊಳ್ತಾ ಇರ್ತೀವಿ. ಇದ್ರ ಬೀಜ ಸಾಧಾರಣವಾಗಿ ನೋಡಿರ್ಬೋದು, ಸ್ವಲ್ಪ ಜೀರಿಗೆ ತರ ಇರತ್ತೆ. ಜೀರಿಗೆಗಿಂತ ಒಂಚೂರು ಡಿಫ್ರೆಂಟ್ ಸೈಜ್ ಅಲ್ಲಿ ಇರುತ್ತೆ. ಬಿಟ್ರೆ ನೋಡಕ್ ಸಡನ್ ಆಗಿ ಬಿಗಿನರ್ಸ್ ಯಾರು ಕೇಳಿದ್ರು ಏನ್ ಹೇಳ್ತಾರೆ ಅಂದ್ರೆ ಜೀರಿಗೆನೆ ಅಂತ ಇರುತ್ತೆ, ಆ ತರ ಇರುತ್ತೆ. ಇದು ಒಳ್ಳೆ ಮಣ್ಣಲ್ಲಿ ಹಾಕದವಾಗ ಒಂದ್ 2-3-4 ದಿವಸದೊಳಗೆ ಚೆನ್ನಾಗಿ ಇದು ಮೊಳಕೆ ಬರುತ್ತೆ. ಇದರಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಬೇಗ ಮೊಳಕೆ ಯಾವ್ದು ಬರುತ್ತೆ ಅಂದ್ರೆ ಇದು ಬರುತ್ತೆ. ನಾವು ಬೀಜ ಹಾಕ್ತೇನೆ ಸ್ವಲ್ಪ ದೂರ ದೂರ ಹಾಕಿರ್ಬೇಕು. ಇಲ್ಲ ಅಂತೇಳಿ ಏನಾಗುತ್ತೆ ಅಂದ್ರೆ ಓವರ್ ಕ್ರೌಡ್ ಅಂದ್ರೆ ತುಂಬಾ ಒಂದ್ರ ಮೇಲೆ ಬೆಳೆದು ಅದೊಂಥರ ಇದಾದಂಗ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ದೂರ ದೂರ ಹಾಕ್ಬೇಕು. ಅಷ್ಟಕ್ಕೂ ನಮ್ಗೆ ಹತ್ರ ಆಯ್ತಂದ್ರೆ 1-2 ಇಂಚು ಬೆಳೆದ್ರ ಮೇಲೆ ಅದನ್ನ ತೆಗೆದ್ಬಿಟ್ಟು ಬೇರೆ ಕಡೆ ನೆಟ್ರೆ ನಮ್ಗೆ 1-1.5-2 ತಿಂಗಳೊಳಗೆ ಒಳ್ಳೆ ಕ್ಯಾರೆಟ್ ಬರುತ್ತೆ. ಇದು ಎಲ್ಲ ಸಹಜವಾಗಿದ್ದೆ. ನಮ್ಮ ಮನೇಲೂ ನಾನು ಅದೇ ತರ ಹಾಕಿದ್ದೆ ಕ್ಯಾರೆಟ್ ಅನ್ನ. ಸುಮಾರೆಲ್ಲ ಆಗಿತ್ತು. ಅದು ಕೀಳ್ತಾ ಒಂದ್ ಸ್ವಲ್ಪ ಸಣ್ಣ ಸೈಜಸ್ 3-4 ಸಸಿ ಸಿಕ್ತು ನನಗೆ. ಅದ್ರಲ್ಲೇ ಇಟ್ಟು ಒಣಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ನಾನು ಪಕ್ಕದ ಟಬ್ಬಲ್ಲಿ ನೆಟ್ಟಿದ್ದೆ. ನೋಡಿ, ಈ ಪಕ್ಕದಲ್ಲಿ ಟಬ್ಬಲ್ಲಿ ನೆಟ್ಟಿದ್ದೆ. ಬೇಸಿಗೆಯಲ್ಲಿ ಅಂದ್ರೆ ನಾನು ಊರಿಗೆ ಹೋದಾಗ ಎಲ್ಲಾ ಗಿಡಗಳು ಒಣಗೋಗಿತ್ತಂತ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಆ ಟೈಮಲ್ಲಿ ಇದು ಮಾತ್ರ ಏನು ಸತ್ತೋಗಿದ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಸರಿ, ಎಲ್ಲಾ ಒಣಗಿದ ಗಿಡದ ಮಧ್ಯೆ ಇದು ತುಂಬಾ ಚೆನ್ನಾಗಿ ಚಿಗುರು ಬಂದಿದೆಯಲ್ಲ ಅಂತ ಹಾಗೆ ಬಿಟ್ಟಿದ್ದೆ. ಇದ್ರ ಪಕ್ಕದಲ್ಲಿ ಒಂದ್ ದೊಡ್ಡದ ಹರಿವೆ ಗಿಡ ಹುಟ್ಟಿತ್ತು. ಆ ಹರಿವೆ ಗಿಡ ನಾನು ಕಟ್ ಮಾಡಿದಾಗ ನೋಡ್ತೀನಿ ಇದರಲ್ಲಿ ಹೂವಾಗಿದೆ. ಫಸ್ಟ್ ಟೈಮ್ ಕ್ಯಾರೆಟ್ ಅಲ್ಲಿ ಹೂವು ಆಗಿದ್ ನಾನು ನೋಡಿದ್ದು. ಇಲ್ಲಿ ತನಕ ಕ್ಯಾರೆಟ್ ಅಲ್ಲಿ ಹೂವು ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿದ್ದಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ, ನಿಮ್ ಮನೇಲಿ ಹೂವು ಬಂದಿದ್ರೆ. ನೋಡಿ, ಇದ್ರ ಎಲೆನೇ ಒಂದ್ ಸ್ವಲ್ಪ ವಿಲಕ್ಷಣವಾಗಿರುತ್ತೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದ್ರ ಎಲೆ ನೋಡಿದ್ರೆ ಎಷ್ಟು ಡಿಸೈನ್ ಆಗ ದೇವ್ರು ಒಳ್ಳೆ ಪುರ್ಸೋತ್ತಾಗ ಮಾಡ್ಕೊಂಡು ಡಿಸೈನ್ ಮಾಡ್ದಂಗೆ ನೋಡಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇದು ಗೊಂಚಲು ಮೊಗ್ಗಾಗಿದೆ. ಇವಾಗ ಒಂದು ಗೊಂಚಲಲ್ಲಿ ಮಾತ್ರ ಅರಳಿದ್ರೆ ಎಲ್ಲ ಗೊಂಚಲು ಮೊಗ್ಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಗುಂಪಾಗಿ ಹೂವು ಬರ್ತಾ ಇದೆ. ನೋಡಿ, ತುಂಬಾ ಚೆನ್ನಾಗಿದೆ ನೋಡಕ್ ಮಾತ್ರ. ಅತಿಶಯೋಕ್ತಿಯಾಗಿ ಹೇಳ್ತೀನಿ ಅಂತಲ್ಲ, ನೋಡಿ ನಿಮ್ಗೆ ನೋಡಿದ್ರೆ ಕಾಣಿಸುತ್ತೆ. ನೋಡಿದ್ರೆ ನೋಡಕ್ ಎಷ್ಟು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಿಟ್ರೆ ರಿಯಲ್ ಆಗಿ ನೋಡಕ್ ಇನ್ನೂ ತುಂಬಾ ಚಂದ ಇದೆ ಇದು. ನಾನಂತೂ ಫಸ್ಟ್ ಟೈಮ್ ನೋಡಿದ್ದೆಲ್ಲ ಸ್ವಲ್ಪ ಎಕ್ಸೈಟ್ ಇದೆ. ವಿಡಿಯೋ ಸ್ವಲ್ಪ ಸ್ಪೆಷಲ್ ನೋಡ್ತಿದ್ದು ಒಂದ್ ಸ್ವಲ್ಪ ಆತುರತೆ ಇದೆ ನನ್ನ ಮನ್ಸಲ್ಲಿ, ಇಲ್ಲ ಅಂತಲ್ಲ. ಇದನ್ನ ನಾ ತೆಲುಗುಲು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ನೋಡೇ ಇರ್ಲಿಲ್ಲ. ಇದನ್ನ ನಾವು ನೋಡ್ಲಿಲ್ಲ ಅಕ್ಕ ಅಂತಾನೆ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಮೇನ್ ಈ ಗಿಡ ಇಡಕ್ಕೆ ರೀಸನ್ ಏನಂದ್ರೆ ಈ ಎಲೆಯಿಂದಾನೇ ನಾನು ಇಟ್ಟಿದ್ದಿದ್ದನ್ನ. ಇದು 1-2 ಇದೆಯಲ್ಲ, ಏನ್ ತೆಗಿಯೋದ್ ಬಿಡ, ಅದ್ರಲ್ಲಿ ಎಷ್ಟು ದೊಡ್ಡ ಕ್ಯಾರೆಟ್ ಆಗಿರುತ್ತೆ ಅಂತ ನನ್ನ ಊಹೆಯಲ್ಲಿ ನಾನು ಹಾಗೆ ಬಿಟ್ಟಿದ್ದೆ. ಮಾಮೂಲಿ ಮೂಲಂಗಿಲಿ ಹೂವು ಬಂದಿದ್ದು ಬೀಜ ಆಗಿದ್ದು ನನ್ಗೆ ಫಸ್ಟ್ ಇಂದ ಗೊತ್ತಿತ್ತು. ಮೊನ್ನೆ ಕೂಡ ನಾನು ಲಾಸ್ಟ್ ಟೈಮ್ ಅಲ್ಲಿ ಕೂಡ ಅದು ಹೂವಿಗಂತೆ ಬೀಜಕ್ಕಂತೆ ಬಿಟ್ಟಿದ್ದೆ. ಊರಿಗೆ ಹೋಗಿ ಬರೋದ್ರಷ್ಟು ಒಣಗೋಗ್ಬಿಟ್ಟಿತ್ತು. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ. ಅದ್ರ ಹೂವು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ದು ಯಾವ್ದು ಮೂಲಂಗಿದ್ ಕೂಡ ಹೂವು ಚೆನ್ನಾಗಿರುತ್ತೆ. ಈ ಕ್ಯಾರೆಟ್ ಅಲ್ಲಿ ಮಾತ್ರ ನಾನು ಇಲ್ಲಿ ತನಕ ಊಹಿಸ್ಕೊಂಡೇ ಇರ್ಲಿಲ್ಲ ಇದ್ರಲ್ಲಿ ಹೂವು ಈ ತರ ಇರುತ್ತೆ ಅಂತ. ಯಾವಾಗ್ಲಾರು ಗೂಗಲ್ ಅಲ್ಲಿ ನೋಡಿರ್ತೀನಿ, ಇಲ್ಲ ಅಂತಲ್ಲ, ಆದ್ರೂ ಮಾತ್ರ ನನ್ನ ತಲೆಯಲ್ಲಿ ಅದ್ ಮಾತ್ರ ಇರ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಎಕ್ಸ್ಟ್ರಾನೇ ಕಾಣಿಸ್ತಿರತ್ತಲ್ಲ ಅದ್ರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರದ್ದು ಹೂವು ಗೊಂಚಲಿದೆ. ಇದು ಯಾವ ತರ ಬೀಜ ಆಗುತ್ತೆ ಏನಂತ ಗೊತ್ತಿಲ್ಲ. ನೋಡಿ, ಇದು ಸ್ವಲ್ಪ ಸೀದಾ ತೆಗೆದು ಫೋಟೋ ತೋರಿಸ್ತಿದ್ದೀನಿ ನೋಡಿ. ಗಿಡ ಮಾಮೂಲಿಯಾಗಿ ನೋಡಕ್ ಹಿಂಗಿದೆ. ಅದು ಸ್ವಲ್ಪ ಹತ್ರದಿಂದ ನೋಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಇದು ಜೂಮ್ ಮಾಡಿ ನಿಮ್ಮ ಮೊಗ್ಗಾಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಹೂವಾಗಿದ್ದು ಈಗ ನೆಕ್ಸ್ಟ್ ಮುಂಚೆ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಇದೆ. ಇದು ಸ್ವಲ್ಪ ಒಣಗಿದ್ರ ಮೇಲೆ ಹೀಗಾಗತ್ತಂತೆ. ಇದು ಗೂಗಲ್ ಫೋಟೋ ಫ್ರೆಂಡ್ಸ್. ಇದು ನಮ್ಮ ಮನೇದು ಇನ್ನೂ ರೆಡಿ ಆಗಿಲ್ಲ. ನೋಡಿ, ಇದ್ರ ಸ್ವಲ್ಪ ಒಣಗಿದ ಮೇಲೆ ಈ ತರ ತಯಾರಾಗುತ್ತೆ ಅಂತ ಅವ್ರು ತೋರಿಸಿದ್ದಾರೆ. ಏನಾಗುತ್ತೆ ನೋಡ್ಬೇಕು. ಒಣಗಿದ ಮೇಲೆ ಈ ತರ ಆಗುತ್ತಂತೆ. ನೋಡಿ, ಇದು ಒಂಥರ ಹೂವಿನ ಗಿಡ, ಯಾವ್ದ್ರಲ್ಲೂ ಹೂವಿನ ಬೀಜ ಆದಂಗೆ ಇದೆ ನೋಡಿ. ಇದು ನಮ್ಗೆ ಸ್ವಲ್ಪ ಕಾಸ್ಮಸ್ ಬೀಜ ಇದ್ದಂಗಿದೆ ಇದ್ರಲ್ಲಿ ನೋಡ್ತಾ ಇದ್ರೆ. ನನಗಂತೂ ತುಂಬಾ ಕುತೂಹಲ ಇದೆ, ಇದು ಯಾವ ತರ ಆಗುತ್ತೆ ಏನು ಎತ್ತ ಅಂತೇಳಿ. ಒಂದ್ ವೇಳೆ ಬೀಜ ತಯಾರಾದ್ರೆ ಮಾತ್ರ ನಾನು ಖಂಡಿತವಾಗ್ಲೂ ನಿಮ್ಗೆ ತೋರಿಸ್ತೀನಿ. ಈ ಸೀಸನ್ ಅಲ್ಲಿ ಮಳೆ ಬರ್ತಿದ್ದಾಗ ಅದು ಹೂ ಎಷ್ಟು ತನಕ ನಿಂತ್ಕೊಂಡ್ಬಿಟ್ಟು ಎಷ್ಟು ತನಕ ಬೀಜ ಆಗುತ್ತಂತ ನನಗಂತೂ ಗೊತ್ತಿಲ್ಲ.
ಫಸ್ಟ್ ಟೈಮ್ ಆದ್ರೂ ಮಾತ್ರ ಕ್ಯಾರೆಟ್ ಬೀಜ ನಮ್ಮನೆಲ್ಲೂ ರೆಡಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ, 4 ಜನರಿಗೆ ಶೇರ್ ಮಾಡಿ. ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ದಯಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.